ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳ ಭಕ್ತರು ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ನಡೆದ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಧರ್ಮಸ್ಥಳ ಪರ ನಾವಿದ್ದೇವೆ ಎಂದು ಘೋಷಣೆ ಕೂಗಿದರು. ಇದೇ ವೇಳೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ನಕಲಿ ಯೂಟ್ಯೂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಇನ್ನು ಅನಾಮಿಕ ವ್ಯಕ್ತಿಯ ಕುರಿತಾಗಿ ತನಿಖೆ ನಡೆಸಬೇಕು, ಅವನ ವಿರುದ್ಧ ಮಂಪರು ಪರೀಕ್ಷೆ ಮುಂದಾಗಬೇಕು. ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿಕೊಂಡು ಕೆಲವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಸೌಜನ್ಯಾಗೆ ನ್ಯಾಯ ಸಿಗಬೇಕೆಂದು ನಾವು ಆಶಿಸುತ್ತೇವೆ. ಈ ಪ್ರಕರಣ ಬಗ್ಗೆ ಮತ್ತಷ್ಟು ತನಿಖೆಯಾಗಲಿ, ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಳೆದು ಹೋಗಲಿ ಎಂದರು. ಅನೇಕ ಜನರು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನ ಮೊದಲು ಪತ್ತೆ ಹಾಕಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕುಂಟು ನೆವ ಬೇಕಾಗಿತ್ತು. ಇವತ್ತು ಒಂದು ಷಡ್ಯಂತ್ರದ ಫಲವಾಗಿ ಆ ಅನಾಮಿಕ ವ್ಯಕ್ತಿಯನ್ನ ಸರ್ಕಾರವೇ ಕೋರ್ಟಿಗೆ ಕಳಿಸಿ ಎಸ್ಐಟಿ ರಚನೆ ಮಾಡೋ ರೀತಿಯಲ್ಲಿ ಮಾಡಿ ಇವತ್ತು ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲೆಲ್ಲಿ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವನ್ ಯಾವನ್ರಿ ಅನಾಮಿಕ ವ್ಯಕ್ತಿ, ಅವನು ಯಾವ ಬುರುಡೆಯನ್ನು ಇಟ್ಕೊಂಡು ಬಂದ, ಅದು ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಲಾಕಪ್ ನಲ್ಲಿ ಹಾಕಿ 4 ಹೊತ್ತು ಅವನ ಕಡೆಯಿಂದ ಬಾಯಿ ಬಿಡಬೇಕಾಗಿತ್ತು ಪೊಲೀಸರು. ಅದನ್ನ ಮಾಡಲಿಲ್ಲ. ಅವನಿಗೆ ಮಂಪರು ಪರೀಕ್ಷೆ ಒಳಪಡಿಸಬೇಕಾಗಿತ್ತು, ಅದನ್ನು ಕೂಡ ಅವನಿಗೆ ಮಾಡಲಿಲ್ಲ. ಇವತ್ತು ಅವನು 13-14 ಕಡೆ ಜಾಗ ಹೇಳಿದಾನಂತ ಹೇಳಿ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಅವ್ನು ನಾಳೆ 16ನೇ ಸ್ಥಳ ನಿಮ್ಮ ವಿಧಾನಸೌಧ ತೋರಿಸ್ತಾನೆ, ಅಲ್ಲಿ ನೀವು ಗುಂಡಿ ಆಗಿದ್ದೀರಾ ಅಂತ ಹೇಳಿ ನಾನು ಕೇಳ್ತೇನೆ. ನೀವು ಕೂತಿರೋ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಹೂತಿದ್ದೇವೆ ಅಂತಕ್ಕಂಥ ಮಾತನ್ನ ಆ ಅನಾಮಿಕ ಬಂದು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆತಕ್ಕಂಥ ಕೆಲಸ ಮಾಡ್ತೀರಾ? ಅವ್ನು ಹೋಗಿ ಹೈಕೋರ್ಟಿನ ಕೆಳಗಡೆ ನಾವು ಹೂತಿದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಗುಂಡಿ ತೆಗೆತಕ್ಕಂಥ ಕೆಲಸ ಮಾಡ್ತಿದ್ದೀರಾ? ಇದ್ರ ಹಿಂದೆ ಕಾಣದ ಕೈಗಳಿದಾವೆ. ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ. ಈ ಕುಮ್ಮಕ್ಕಿನಿಂದ ಇವತ್ತು ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ರಚನೆ ಬಗ್ಗೆ ನಮಗೆ ತಕರಾರಿಲ್ಲ. ಆದ್ರೆ ಎಷ್ಟು ದಿವಸ ಈ ಎಸ್ಐಟಿ ಈ ರೀತಿಯ ಬುರುಡೆ ಮಾತನ್ನ ಕೇಳಿಕೊಂಡು ನೆಲೆಗಳನ್ನ ಅಗಿತಾ ಹೋಗ್ತಾರೆ. ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸಬೇಕು. ಅವನಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಅವನ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾವ್ಯಾವ ಇದಾವೆ ಅವುಗಳನ್ನ ತನಿಖೆ ಮಾಡಬೇಕು. ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರ ಬರಬೇಕು. ಸೌಜನ್ಯ ಪ್ರಕರಣ ಇರಬಹುದು ಮತ್ತು ಅಲ್ಲಿ ಏನು ಎಸ್ಐಟಿ ರಚನೆಯಾಗಿದೆ, ಇದರಿಂದ ನಮಗೆ ನ್ಯಾಯ ತಿಳ್ಕೋದಿಲ್ಲ, ಇದನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಧರ್ಮಸ್ಥಳಕ್ಕೆ ಯಾರೇ ಚ್ಯುತಿ ಮಾಡಿದ್ರು ಕೂಡ ಧರ್ಮಸ್ಥಳಕ್ಕೆ ಚ್ಯುತಿ ಆಗೋದಿಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮಂಜುನಾಥನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವನ ವಿಶ್ವಾಸವೇ ಅನೇಕ ಜನರು ಉಸಿರಾಗಿದೆ. ಹಾಗಾಗಿ ಆ ಉಸಿರು ಇರೋವರೆಗೂ ಈ ಕೋಟ್ಯಾಂತರ ಜನ ಹಿಂದೂಗಳು ಆ ಧರ್ಮಸ್ಥಳಕ್ಕೆ ಚ್ಯುತಿ ಮಾಡೋದಕ್ಕೆ ಬರೋದಿಲ್ಲ, ಕಳಂಕ ತರೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ತಕ್ಷಣ ಎಸ್ಐಟಿಯ ಒಂದು ಏನ್ ತನಿಖೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು, ಮಂಪರು ಪರೀಕ್ಷೆ ಮಾಡಬೇಕು, ಆ ವ್ಯಕ್ತಿಗಳನ್ನ ಹಿಡಿದು ಒಳಗಾಕಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಭಾರತ್ ಮಾತಾ ಕೀ. ಸವಿಸ್ತರವಾಗಿ ಮಾತನಾಡಿದ್ದಾರೆ. ಏನು ಅವಹೇಳಿಕೆ ಏನು ಲೋಕಲ್ ಚಾನೆಲ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಖಂಡಿಸಿ ಇವತ್ತು ನಾವು ಒಂದು ಪಾದಯಾತ್ರೆ ಮುಖಾಂತರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈಗಾಗಲೇ ನಮ್ಮ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಅವರು ಸವಿಸ್ತರವಾಗಿ ಮಾತನಾಡಿ ಹೇಳಿದ್ದಾರೆ. ಇದು ಎಸ್ಐಟಿ ಫಾರ್ಮೇಶನ್ ಏನ್ ಮಾಡಿದೆ, ಇನ್ನೂ ಅದ್ರ ತೀರ್ಪೇ ಬಂದಿಲ್ಲ. ತೀರ್ಪು ಬರೋಕ್ಕಿಂತ ಮುಂಚೆ ಏನ್ ಇವ್ರ ಅವ್ಯವಹಾರ ಇವ್ರೇನ್ ಮಾತಾಡ್ತಾ ಇದಾರೆ, ಇವ್ರಿಗೆ ಕಡಿವಾಣ ಹಾಕಿ ಯಾವ ರೀತಿ ಇವ್ರಿಗೆ
ನೀವು ಬಂಧಿಸಿ ಇವರು ಬಾಯಿ ಮುಚ್ತೀರಿ ಅಥವಾ ನಾವೇ ಹೋರಾಟದ ಮುಖಾಂತರ ಉಗ್ರ ಹೋರಾಟದ ಮುಖಾಂತರ ಇವರು ಬಾಯಿ ಮುಚ್ಚಬೇಕಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಮಯ ಕೂಡ ಬಹಳ ಆಗಿದೆ, ಇನ್ನೂ ಬಹಳಷ್ಟು ಜನ ಮಾತನಾಡಬೇಕು. ಈ ಹೋರಾಟದ ಜೊತೆ ಸದಾ ನಾವು ಎಲ್ಲರೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಆ 5 ಜನ ಏನಿದಾರಲ್ಲ ಅವ್ರ ವಿರುದ್ಧ ಪ್ರಕರಣ ದಾಖಲ ಆಗೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಮಿಷನರ್ ಸಾಹೇಬ್ ನಾವು ಮನವಿಯನ್ನ ಮಾಡ್ಕೊಂತೇವೆ. ಅವ್ರ ವಿರುದ್ಧ ತಾವು ಪ್ರಕರಣ ದಾಖಲೆ ಮಾಡಿ FIR ಕಾಪಿ ನಮ್ಮ ಕೈಯಲ್ಲಿ ಕೊಡುವವರೆಗೂ ನಾವು ಹೋಗಂಗಿಲ್ಲ. ಯಾಕಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಇಂದ ತಾವೇ ಒಂದು ಪ್ರಕಟಣೆಯನ್ನ ಹೊರಡಿಸಿದಿರಿ. ಏನು ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವಿಷಯಗಳನ್ನ ಪ್ರಚಾರ ಮಾಡಿದ್ರೆ ಆಯ್ತು ಅಂತಂದ್ರೆ ನಾವು ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ ಅಂತ ತಾವೇ ಹೇಳಿದಿರಿ. ಸತತವಾಗಿ 15 ದಿವಸದಿಂದ ಸುಮ್ಮನೆ ಬಾಯಿ ಪಡ್ಕೊಳ್ಳಿಕತ್ತಾರೆ. ಯಾಕೆ ನೀವು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಮಾಡ್ತಾ ಇಲ್ಲ? ಮಾತುಗೊಮ್ಮೆ ಅಂತ ನಮ್ಮ ಹತ್ರ ಮೊಬೈಲ್ ಅಲ್ಲಿ ಎವಿಡೆನ್ಸ್ ಇದೆ, ಎವಿಡೆನ್ಸ್ ಇದೆ. ಯಾರು ಎವಿಡೆನ್ಸ್ ಇದೆ ತಮ್ಮ ಹತ್ರ ಎವಿಡೆನ್ಸ್ ಇತ್ತಂದ್ರೆ ನೀವು ಯಾಕೆ ಎಸ್ಐಟಿ ತನಿಖೆ ಅಧಿಕಾರಿಗಳಿಗೆ ಕೊಡ್ತಾ ಇಲ್ಲ? ಆ ವಿಷಯ ಎಸ್ಐಟಿ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಅವರಿಗೆ ನೋಟಿಸ್ ಅನ್ನ ಕಳಿಸಿ ಯಾಕೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ? ಫಸ್ಟ್ ಒಬ್ರು ಮಾತಾಡ್ದ, ಅವಾಗ ನೀವೇನಾದ್ರು ಪ್ರಕರಣ ದಾಖಲೆ ಮಾಡಿದ್ರೆ ಅಂತಂದ್ರೆ ಉಳಿದವ್ರು ಮಾತಾಡ್ತಿರ್ಲಿಲ್ಲ. ಒಬ್ಬ ಬಿಟ್ಟು ಇಬ್ರು ಬಿಟ್ಟು 3 ಆದ್ರು 4 ಬಿಟ್ಟು 5 ಆಗ್ಯಾರ. ಮತ್ತೆ ಒಬ್ರಾಗನ ಒಬ್ರು ಬರ್ಲಿಕ್ಕತ್ತ. ಅದಕ್ಕಾಗಿ ನಮ್ಮ ಮನವಿ ಇಷ್ಟೇ, ಅವರ ವಿರುದ್ಧ ಪ್ರಕರಣ ದಾಖಲೆ ಆಗ್ಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಜೊತೆಗೆ ನಾವೆಲ್ಲ ಇರ್ತೇವೆ. ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗೆ ಈಗಾಗಲೇ ನಾವು ಹೋರಾಟ ಮಾಡಿದ್ದೇವೆ, ಇನ್ನ ಮುಂದಾದ್ರೂ ನಾವು ಮಾಡ್ತೇವೆ. ಎಲ್ಲಾ ಪ್ರಕರಣಗಳಲ್ಲಿ 2 ಬಾರಿ ಮಂಪರಿ ಪರೀಕ್ಷೆಯನ್ನ ಮಾಡಿ CID ತನಿಖೆ ಆದಂತ ಪ್ರಕರಣ ಯಾವ್ದಾದ್ರು ಇತ್ತಂತಂದ್ರೆ ಅದು ಯಾವ್ದು ಅಂತಂದ್ರೆ ಸೌಜನ್ಯ ಪ್ರಕರಣ. ಈಗಲೂ ಕೂಡ ಅವ್ರ ಜೊತೆಗೆ ಅವರ ಪ್ರಕರಣ ಜೊತೆಗೆ ಅವ್ರ ಜೊತೆ ತೊಂದರೆ ಆಯ್ತು ಅಂತಂದ್ರೆ ನಾವು ನಮ್ಮ ಸಂಘಟಕರಿಗೆ ನಾವು ಕೂಡ ಬರ್ತೇವೆ. ಇನ್ನ ಒಂದೇನು ಅಂತಂದ್ರೆ ನಿನ್ನೆ ಹೌಸ್ ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಷಯಕ್ಕೆ ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಈ ವಿಷಯವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕೆ ತಾವು ಅವಕಾಶ ಕೊಡ್ತಾ ಇಲ್ಲ? ಅವಕಾಶ ಕೊಡಬೇಕು. ಯಾಕಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಯಾವುದೇ ಪಕ್ಷ ನೋಡ್ಲಿಲ್ಲ, ಯಾವುದೇ ಧರ್ಮ ನೋಡ್ಲಿಲ್ಲ. ಎಲ್ಲ ಒಂದ್ ಕಡೆ ನಮಗೂ ಕೂಡ ಕಿವಿ ಬಿತ್ತು ಮಾಧ್ಯಮದ ಮುಖಾಂತರ ಏನು ಅಂತಂದ್ರೆ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ವಿಧಾನಸಭಾದ ಸದಸ್ಯರಿದ್ದ ಸಲುವಾಗಿ ರಾಜ್ಯಸಭಾ ಸದಸ್ಯರಿದ್ದ ಸಲುವಾಗಿ ಅವರು ಈ ಪ್ರಕರಣವನ್ನ ಅವ್ರ ಪರವಾಗಿ ಅಂತ ದಯಮಾಡಿ ಸ್ವಾಮಿ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅದ, ಅವ್ರು ಯಾವ್ದಾದ್ರು ಸ್ಕೀಮ್ ಬಂದ್ ಆಗ್ಯಾವೇನು? ನೀವು ಈಗ ಗ್ಯಾರಂಟಿ ಕೊಟ್ಟಿರಿ, ಅವ್ರು 30 ವರ್ಷ ಹಿಂದೆ ಗ್ಯಾರಂಟಿ ಕೊಟ್ಟಾರ. ಅದನ್ನ ತಾವು ತೆಗೆದಿಟ್ಕೋಬೇಕು. 50 ವರ್ಷಕ್ಕಿಂತ ಮೊದಲೇ ಆದ್ರೆ ನಾನ್ ದೊಡ್ಡ ಕಿವಿ ಬಿದ್ದ ನನ್ನ ತಿಳುವಳಿಕೆ ಬಂದ್ಮೇಲೆ 30-35 ವರ್ಷದಿಂದ ಅವ್ರು ಏನು ಸ್ಕೀಮನ್ನ ನಾನು ಕೇಳ್ತಾ ಬರ್ತಾ ಇದ್ದೀನಿ. ಅದಕ್ಕಾಗಿ ಹೌಸ್ಗಳಲ್ಲಿ ದಯಮಾಡಿ ಈ ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಹೀಗಾಗಿ ನಾನು ಇಷ್ಟ ಹೇಳ್ತಾ ಇದ್ದೀನಿ, ತಮ್ಮ ಮಾಧ್ಯಮದ ಮುಖಾಂತರ ಹೌಸ್ ಅಲ್ಲಿ ಈ ವಿಷಯಕ್ಕೆ ಚರ್ಚೆ ಮಾಡಿ ಆ 5 ಜನರನ್ನ ಮೇಲೆ FIR ದಾಖಲೆ ಮಾಡಿ ಈ ವಿಷಯವನ್ನು SIT ಬೇಡ CBI ತನಿಖೆ ಕೊಟ್ಟು ಈ ಪ್ರಕರಣವನ್ನು ದಾಖಲೆ ಮಾಡಬೇಕು. ಎಲ್ಲ ಶಾಸಕರು MLA ಮಿನಿಸ್ಟರ್ಸ್ ಯಾವುದೇ ಪಕ್ಷದವರಾಗಿ ಈ ವಿಷಯಕ್ಕೆ ತಾವು ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕು. ತಾವೇನಾದ್ರೂ ಮಾಡಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ತಮ್ಮ ಕ್ಷೇತ್ರದಲ್ಲಿ ತಾವು ಬಂದಿದ್ದೆ ಆಯ್ತಂದ್ರೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೇಕಂತ ಒಂದು ನಾಂದನ್ನು ಕೂಡ ನಾವು ಅವರಿಗೆ ಹೇಳಬೇಕಾಗುತ್ತೆ ಅನ್ನೋ ವಿಷಯವನ್ನು ಕೂಡ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಈಗ FIR ಆಗೋರ್ನು ಹೋಗಂಗಿಲ್ಲ, FIR ಆಗ್ಬೇಕು. ಇದೇ ತರ ನೀವೇನಾದ್ರೂ ಮೇಲಿಂದ ಮೇಲೆ ಮತ್ತೆ ಯಾರಾದ್ರೂ ಮಾತಾಡಿದ್ರು ಅಂತಂದ್ರೆ ರಾಜ್ಯಾದ್ಯಂತ ನಾವು ಧರ್ಮಸ್ಥಳ ಮಂಜುನಾಥ ಭಕ್ತರಿಗೆ ಧರ್ಮಸ್ಥಳ ಚಲೋ ಅನ್ನೋ ಅಭಿಯಾನ ಕೂಡ ನಾವು ನಮ್ಮ ಎಲ್ಲ ಪ್ರಮುಖರು ಮತ್ತೆ ಹಿರಿಯರ ಮತ್ತು ಮಠಾಧೀಶರ ನೇತೃತ್ವದಲ್ಲಿ ನಾವು ಹಾಕೋತೇವೆ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿದ್ದವ್ರು ಯಾರು ದಯಮಾಡಿ ರಾಜಕಾರಣಿಗಳ ನಾಡಿನ ಪುಣ್ಯಕ್ಷೇತ್ರಗಳು ಒಂದಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 100 ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಪರಂಪರೆ ಇದೆ, ಪ್ರಾಚೀನತೆ ಇದೆ. ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಅತ್ಯಂತ ಶ್ರದ್ಧೆ ನಂಬಿಕೆಯಿಂದ ನಡೆದುಕೊಳ್ಳುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕೆಲವು ದುಷ್ಕೃತಗಳು ನಡೆದಿವೆನಂತ ಅನಾಮಿಕರ ದೂರಿನ ಮೇಲೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ನೀಡಿರುವಂಥ ರಾಜ್ಯ ಸರ್ಕಾರ ಆ ವಿಷಯದ ಮೇಲೆ SIT ರಚನೆ ಮಾಡಿರುವಂಥದ್ದು ಸ್ವಾಗತಾರ್ಹ. ಆದರೆ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ಮಾಡಿದ್ರು ಸಹಿತ SIT ತಂಡ 15 ಅಡಿ 18 ಅಡಿ 20 ಅಡಿಗಳ ತನಕ ಆಳ ತೆಗೆದ್ರು ಸಹಿತ ಅದು ಯಾವುದೇ ಮನುಷ್ಯನ ಆಸ್ತಿ ಪಂಜರಗಳಾಗಿರ್ಬೋದು ತಲೆಬುರುಡೆ ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕ ಹೇಳಿರುವಂತ ಮಾತು ಸತ್ಯದಿಂದ ಕೂಡಿಲ್ಲ, ಅದು ಸುಳ್ಳಿನಿಂದ ಕೂಡಿದೆ.
ದಿನ ಬೆಳಗಾದ್ರೆ ಧರ್ಮಾಧಿಕಾರಿಗಳ ಕುರಿತು ಸಾಮಾಜಿಕ ಜಾಲತಾಣ ನಿರಂತರವಾಗಿ ಅವಹೇಳನಕಾರಿ ಅಂತ ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ ಅವರ ಘನ ವ್ಯಕ್ತಿತ್ವಕ್ಕೆ ಮತ್ತು ಅವರ ಸಾಮಾಜಿಕ ಸ್ಥಾನಮಾನಕ್ಕೆ ಧಕ್ಕೆ ತರುತ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ಕೂಡಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನ ಪೋಸ್ಟ್ಗಳನ್ನ ಹರಡಿರುವವರ ಮೇಲಿನ ಪ್ರಕರಣ ದಾಖಲಿಸಿಕೊಂಡು ಅವರನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸತ್ಯ ವಾಸ್ತವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಯಾರ ಒತ್ತಡಕ್ಕೆ ಸರ್ಕಾರ ಮಣಿತಿದೆ, ನಿಷ್ಪಕ್ಷಪಾತ ತನಿಖೆಗೆ ನಮ್ಮೆಲ್ಲರಿಗೂ ವಿನಂತಿ ಇದೆ. ಸೌಜನ್ಯ ಕೊಲೆಗೆ ನ್ಯಾಯ ಸಿಗಲೇಬೇಕು. ಈ ನಾಡಿನ ಎಲ್ಲ ಮಹಿಳೆಯರಿಗೂ ರಕ್ಷಣೆ ಭದ್ರತೆ ಸಿಗಲೇಬೇಕು. ಹಾಗಂತ ಸೌಜನ್ಯ ಕೊಲೆಯ ಹೆಸರಿನ ಮೇಲೆ ಧರ್ಮಸ್ಥಳ ಸಂಸ್ಥೆಯವರಿಗೆ ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಈ ರೀತಿ ಕಪ್ಪು ಬಸಿ ಮಾಡುತ್ತಿರೋರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವರ ಅಕೌಂಟ್ಗೆ ಲಕ್ಷಾಂತರ ಕೋಟ್ಯಾಂತರ ಹಣ ಹರಿದು ಬಂದಿದೆ. ಎಲ್ಲಿಂದ ಹಣ ಹರಿದು ಬಂದಿದೆ, ಯಾರು ಹಣದ ಮೂಲ ಯಾವುದು, ಇವ್ರಿಗೆ ಯಾಕೆ ಹಣ ಕೊಟ್ಟರು ಅಂತ ಕೂಡ ತನಿಖೆ ಆಗಬೇಕು ಅಂತ ಇವತ್ತಿನ ಹೋರಾಟದ ಮೂಲಕ ವಿನಂತಿ ಮಾಡ್ತೇವೆ. SIT ತನಿಖೆ ನಡೀತಾ ಇದೆ. ನಾವು ವಿನಂತಿ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, SITಕ್ಕಿಂತ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕಂದ್ರೆ CBI ಇಟ್ಕೊಳ್ಳಿ, ಬೇಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಇಟ್ಕೊಳ್ಳಿ, ಬೇಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸಮಾಲೋಚನೆ ಮಾಡಿಕೊಳ್ಳಿ. ಆದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರ ಕುರಿತು ಹರಿಬಿಡುತ್ತಿರುವಂತಹ ಪೋಸ್ಟ್ಗಳನ್ನು ನಿಲ್ಲಿಸಬೇಕು ಅಂತ ನಮ್ಮ ವಿನಂತಿ. ನಾಗಲಿಂಗ ಮಠಪತಿ ಇಂದು ಕಲಬುರಗಿ ಮಹಾನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವತಿಯಿಂದ ಒಂದು ಬೃಹತ್ ಹೋರಾಟ ನಡೆಸಲಾಯಿತು. ಇನ್ನು ಧರ್ಮಸ್ಥಳದಲ್ಲಿ ಇತ್ತೀಚಿನ ಕಳೆದ 15 ದಿನಗಳಲ್ಲಿ ಏನು ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರ ವಿರುದ್ಧ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಜನಸಂಖ್ಯೆ ಸೇರಿ ಒಂದು ಬೃಹತ್ ಮಟ್ಟದ ಹೋರಾಟ ನಡೆಸಲಾಗಿದೆ. ಏನ್ ಧರ್ಮಸ್ಥಳದ ಒಂದು ಪಾವಿತ್ರಕ್ಕೆ ಮತ್ತು ಹಿಂದೂ ಧರ್ಮದ ಪಾವಿತ್ರಕ್ಕೆ ಧಕ್ಕೆ ತರುವಂತ ಕೆಲ ಕಿಡಿಗಳಿಗಳು ದುಷ್ಕೃತ್ಯವನ್ನು ಎಸಗುತ್ತಿದ್ದಾರೆ. ಅವರ ವಿರುದ್ಧ ಒಂದು ಕಠಿಣ ಕಾನೂನು ಕ್ರಮಗೊಳ್ಳಬೇಕು. ಯಾಕಂದ್ರೆ ಇವತ್ತಿನ ದಿವಸ ಒಂದು ಅನಾಮಿಕ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಕಂಡಲ್ಲಿ ಜಾಗ ತೋರಿಸ್ತಾ ಇದ್ದಾನೆ. ಆ ಜಾಗದಲ್ಲಿ 15ರಿಂದ 20 ಅಡಿ ಆಳ ತೆಗೆದ್ರು ಕೂಡ ಯಾವುದೇ ಒಂದು ಎಲುವು ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಒಬ್ಬ ಮನುಷ್ಯ ಒಂದ್ ರಾತ್ರಿಯಲ್ಲಿ 15 ಅಡಿ ತೆಗೆಯಲಿಕ್ಕೆ ಸಾಧ್ಯನಾ, ಅಥವಾ ಒಬ್ಬನೇ ಒಂದು ಮನುಷ್ಯ ಒಂದು ಹೆಣವನ್ನು ಹೂಡಲು ಸಾಧ್ಯವಾ? ಇದು ಸರ್ಕಾರ ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದೇ ರೀತಿ ಮುಂದುವರೆದೇ ಹೋದರೆ ಅವನು ಕಂಡಲ್ಲಿ ಜಾಗವನ್ನು ತೋರಿಸ್ತಾನೆ. ಇವತ್ತು ಧರ್ಮಸ್ಥಳ ತೀರಿಸ್ತಾನೆ, ನಾಳೆ ರತ್ನಗಿರಿ ಬೆಟ್ಟದಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿ ಪಕ್ಕದಲ್ಲಿನೇ ಒಂದು ಶವ ಹುತ್ತಿನ ತೋರಿಸ್ತಾನೆ. ಭಗವಾನ್ ಬಾಹುಬಲಿ ಮೂರ್ತಿ ನೆಲದಿಂದ ಸುಮಾರು 38 ಅಡಿ ಎತ್ತರದಲ್ಲಿದೆ. ಆ ಎತ್ತರದಲ್ಲಿ ಅವನು ಹೇಗೆ ಹೆಣ ಉಳಲು ಸಾಧ್ಯ? ಇದನ್ನು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದೇ ರೀತಿ ಮುಂದುವರೆದೇ ಆದರೆ ಮತ್ತು ಕೆಲ ಕಿಡಿಗಳಿಗೆ ಗಿರೀಶ್ ಮಟ್ಟಣ ಹೇಳ್ತಾನೆ, ಜೈನ ಸಮಾಜವನ್ನು ಅತ್ಯಂತ ಕ್ರೂರಿ ರೂಪದಲ್ಲಿ ಅಂತ ಅವಹೇಳನಕಾರಿ ಮಾಡ್ತಾನೆ. ಅವನ ವಿರುದ್ಧ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಒಂದು FIR ದಾಖಲೆ ಮಾಡಿದೆ. ಅವನು ಈ ಉವಾಪುವ ಆಟೋಟಗಳನ್ನು ಬಂದ್ ಮಾಡಬೇಕು. ಬಂದ್ ಮಾಡದೇ ಇದ್ರೆ ಅವನ ಮನೆಯನ್ನು ಮುತ್ತಿಗೆ ಹಾಕ್ತಿವಿ. ಇಲ್ಲಾಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಜೈನ ಸಮಾಜ ಬೃಹತ್ ಪ್ರತಿಭಟನೆ ಮಾಡಿ ಅವನು ಕಂಡಲ್ಲಿ ನಾವು ಬೆನ್ನತ್ತಿ FIR ಮಾಡುವಂತ ಪರಿಸ್ಥಿತಿ ಬರಬೇಕಾಗುತ್ತೆ. ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಪರಮ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಏನೋ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ. ಆ ಪಿತೂರಿಯನ್ನ ಯಾರೇ ಆಗಿರಲಿ ಅವರನ್ನು ಬಂಧಿಸಬೇಕು. ಏನು ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನು ಜನಸೇವೆಯನ್ನು ಮೆಚ್ಚುಗೆ ಮಾಡಿ ಅವರ ಸೇವೆಯನ್ನು ಸಹಿಸದ ಕೆಲವು ದುಷ್ಟ ಶಕ್ತಿಗಳು ಅತ್ಯಂತ ಅವಹೇಳನಕಾರಿಗೆ ಅವರನ್ನು ವೈಯಕ್ತಿಕವಾಗಿ ನಿಂದಿಸ್ತಾ ಇದ್ದಾರೆ. ಇದೇ ರೀತಿ ಅವರನ್ನು ವ್ಯಕ್ತಿಗತವಾಗಿ ತೇಜೋವಧೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಸೇರಿದ್ದೇವೆ, ಇದೊಂದು ಲಕ್ಷಕ್ಕೆ ಹೋಗುತ್ತೆ. ಕರ್ನಾಟಕ ರಾಜ್ಯ ಬಂದ್ ಮಾಡುವಂತ ಕರೆಗೆ ನಾವು ಆಗ್ರಹ ಮಾಡಬೇಕಾಗುತ್ತೆ. ಈಗಾಗಲೇ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. SIT ತನಿಖೆ ನಡೆಸ್ತಾ ಇದೆ. SIT ತನಿಖೆಗೆ ಪೂಜ್ಯರು ಈಗಾಗಲೇ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಯಾವುದೇ ರೀತಿಯ ಧರ್ಮಸ್ಥಳದ ವತಿಯಿಂದ ಸಹಕಾರ ಬೇಕು ಎಲ್ಲವನ್ನು ನೀಡಲು ತಯಾರಿದ್ದಾರೆ. ಆದರೆ ಕೆಲ ದುಷ್ಟ ಶಕ್ತಿಗಳು ಕಾಣದ ಕೈಗಳು ಹಿಂದೆ ನಡೀತಾ ಇದೆ ಇದರ ಕೆಲಸಗಳು. ಈ ಕಾಣದ ಕೈಗಳಿಗೆ ಎಲ್ಲಿಂದ ಹಣದ ಆದಾಯ ಬರುತ್ತಾ ಇದೆ, ಆ ಹಣದ ಆದಾಯವನ್ನು ಮೂಲ ಹುಡುಕಬೇಕು. ಅದೇ ರೀತಿಯಾಗಿ ಆ ಅನಾಮಿಕ ವ್ಯಕ್ತಿಯನ್ನು ಹೆಸರು ಬಹಿರಂಗಪಡಿಸಬೇಕು. ಆ ಅನಾಮಿಕ ವ್ಯಕ್ತಿಗೆ ಯಾರು ಭಯವಿದೆ, ಆ ಭಯವಿದ್ದಿದ್ರೆ ಅದನ್ನು ಬಹಿರಂಗಪಡಿಸಲಿ. ಸ್ವತಃ ಧರ್ಮಾಧಿಕಾರಿಗಳಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದಾರೆ, ಇವರ ವಿರುದ್ಧ ತನಿಖೆ ಆಗಲಿ ಅಂತ. ಹಾಗಿದ್ರೆ ಆ ಅನಾಮಿಕ ವ್ಯಕ್ತಿಗೆ ಯಾರ ವತಿಯಿಂದ ಭಯವಿದೆ, ಜೀವ ಭಯವಿದೆ, ಅವನ ಮುಖವನ್ನು ಬಹಿರಂಗಪಡಿಸಲಿ, ಅವನ ಹೆಸರು ಬಹಿರಂಗಪಡಿಸಲಿ. ಇಲ್ಲಾಂದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ಜನಸಂಖ್ಯೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ಸರ್ಕಾರ ಒತ್ತಾಯಿಸ್ತೀವಿ. ಆದಷ್ಟು ಬೇಗ ಈ ಒಂದು ವಿವಾದಕ್ಕೆ ಇತ್ತೀಚೆಗೆ ಆಡಬೇಕಂತ ಸರ್ಕಾರದಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಸುರೇಶ್ ತಂಗ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಕಲಬುರಗಿ ಜಿಲ್ಲಾ ಜೈನ ಸಮಾಜದ ಯುವ ಅಧ್ಯಕ್ಷರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ರಾಜ್ಕುಮಾರ್ ಪಾಟೀಲ್, ಹಿಂದೂ ಪರ ಹೋರಾಟಗಾರರಾದ ದಿವ್ಯಾ ಹಾಗರ್ಗಿ, ನಿತಿನ್ ಗುತ್ತೇದಾರ್, ಸಿದ್ದು ಹಿರೇಮಠ್, ರವಿ ಬಿರಾದರ್, ಮಲ್ಲಿಕಾರ್ಜುನ್ ಸಾರ್ವಾಡ್, ನಾಗಲಿಂಗಯ್ಯ ಮಠಪತಿ ಹಾಗೂ ಕನ್ನಡ ಪರ ಸಂಘಟನೆಯ ಮುಖಂಡರು ಸೇರಿದಂತೆ ಹಲವು ಸಂಘಟನೆಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು.